ಈಗ ನೋಡಿ ಕ್ವಶನ್ನು, ಸಾಲ್ವ್ ಬೈ ಗಾಸ್ ಸೀಡೆಲ್ ಇಟ್ರೇಷನ್ ಮೆಥಡ್ 20x ಪ್ಲಸ್ y minus 2z is equal to 17, 3x plus 20y minus z is equal to minus 18, 2x minus 3y plus 20z is equal to 25. ಹೇಳಿ ಇದರಲ್ಲಿ ಡಾಮಿನೆಂಟ್ ಯಾವುದಿದೆ? x ಇದೆ. ಇಲ್ಲಿ ಡಾಮಿನೆಂಟ್ ಏನಿದೆ? y ಇದೆ. ಇಲ್ಲಿ ಡಾಮಿನೆಂಟ್ ಏನಿದೆ? z ಇದೆ. ಕರೆಕ್ಟ್ ಅಲ್ವಾ? ಈಗ ಏನು ಮಾಡ್ಬೇಕು ಹೇಳಿ. ಫಸ್ಟು ಇಲ್ಲಿ ಎಕ್ಸ್ ಇರೋದ್ರಿಂದ ಇಲ್ಲಿ 20xನ ಫೈಂಡ್ ಮಾಡ್ಕೊಳ್ಳಿ. ಏನು ಫೈಂಡ್ ಮಾಡ್ಕೋಬೇಕು? 20x. ಆನ್ಸರ್ ಏನು ಬರುತ್ತೆ ಹೇಳಿ? 17 ಪ್ಲಸ್ y ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ 2z ಈ ಕಡೆ ಬಂದರೆ ಅರ್ಥ ಆಗ್ತಿದೆಯಲ್ವಾ? ಅದೇ ಥರ ಇಲ್ಲಿ 20yನ ಫೈಂಡ್ ಮಾಡ್ಕೊಳ್ಳಿ. ಹೇಳಿ. 20y ಈಸ್ ಈಕ್ವಲ್ ಟು ಮೈನಸ್ 18 ಪ್ಲಸ್ 3x ಈ ಕಡೆ ಬಂದರೆ ಮೈನಸ್ z ಈ ಕಡೆ ಬಂದರೆ ಪ್ಲಸ್ z. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು ಹೇಳಿ. 20z ಈಸ್ ಈಕ್ವಲ್ ಟು ಹೇಳಿ 25 ಪ್ಲಸ್ 2x ಈ ಕಡೆ ಬಂದರೆ ಮೈನಸ್ 3y ಈ ಕಡೆ ಬಂದರೆ ಪ್ಲಸ್ 3y. ಅರ್ಥ ಆಗ್ತಿದೆಯಲ್ವಾ? ಈಗ ಸೊಲ್ಯೂಷನ್. ಈಗ ನೋಡಿ, ಇಲ್ಲಿ ನೋಡ್ಕೊಳ್ಳಿ ಒಂದು ನಿಮಿಷ. ಇದೆಲ್ಲ ಪೆನ್ಸಿಲಲ್ಲಿ ಮಾಡ್ಕೊಳ್ಳಿ ನೀವು, ಕ್ವಶನ್ ಪೇಪರಲ್ಲಿ ಅಥವಾ ಆನ್ಸರ್ ಶೀಟಲ್ಲಿ ರಫ್ ಆಗಿ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಫಸ್ಟ್ ಏನು ಮಾಡ್ಬೇಕು ಹೇಳಿ? ಇದು ಪೆನ್ಸಿಲ್ ವರ್ಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಯಾವ ಕೋಫಿಷಿಯಂಟ್ ಜಾಸ್ತಿ ಇದೆ ಹೇಳಿ? 20 ಅಂದರೆ ಎಕ್ಸ್ದು ಕೋಫಿಷಿಯಂಟ್ ಅಲ್ವಾ? ಇಲ್ಲಿ ಸುಮ್ಮನೆ ಮೇಲ್ಗಡೆ ಬರ್ಕೊಳ್ಳಿ. ಇಲ್ಲಿ ಎಕ್ಸ್ದು ಕೋಫಿಷಿಯಂಟ್ ಜಾಸ್ತಿ ಇರೋದ್ರಿಂದ 20xನ ಫೈಂಡ್ ಮಾಡ್ಕೊಳ್ಳಿ. ಇಲ್ಲಿ ವೈದು ಕೋಫಿಷಿಯಂಟ್ ಜಾಸ್ತಿ ಇರೋದ್ರಿಂದ 20y. ಅದೇನಿದೆ ಈಗ z ಜಾಸ್ತಿ ಇದ್ದರೆ z ರಿಲೇಟೆಡ್ನ ಫೈಂಡ್ ಮಾಡ್ಕೊಳ್ಳಿ. ಇಲ್ಲಿ 20z ಈಸ್ ಈಕ್ವಲ್ ಟು, ಇಲ್ಲಿ ಎಕ್ಸಾಂಪಲ್ 13x ಇರುತ್ತೆ ಅಂದ್ಕೊಳ್ಳಿ, 13x ಫೈಂಡ್ ಮಾಡ್ಕೊಳ್ಳಿ. ಇಲ್ಲಿ 15y ಇದ್ದರೆ 15yನ ಫೈಂಡ್ ಮಾಡ್ಕೊಳ್ಳಿ. ಇಲ್ಲಿ 21z ಇದ್ದರೆ 21z. ಸುಮ್ಮನೆ ಹೇಳ್ತಾ ಇರೋದು. ಈ ಎಕ್ಸಾಂಪಲ್ ಇಲ್ಲಿ x ಜಾಸ್ತಿ ಇತ್ತು, ಇಲ್ಲಿ y ಜಾಸ್ತಿ ಇತ್ತು, ಇಲ್ಲಿ z ಜಾಸ್ತಿ ಇದ್ದರೆ ಇಲ್ಲಿ yನ ಫೈಂಡ್ ಮಾಡಬೇಕು, ಇಲ್ಲಿ xನ, ಇಲ್ಲಿ zನ. ಆ ಥರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಫೈಂಡ್ ಮಾಡೋದು. ಗೊತ್ತಾಗ್ತಿದೆಯಲ್ವಾ? ಆದರೆ ಕೆಳಗಡೆ ಬರೆಯುವಾಗ ಫಸ್ಟು ಎಕ್ಸ್ ಎಲ್ಲಿದೆ ಅಲ್ಲಿ ಎಕ್ಸ್ನೇ ಸಾಲ್ವ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಹೇಳಿ. ವಿ ಹ್ಯಾವ್ ಅಂತ ಬರ್ಕೊಳ್ಳೋಣ. ಹೇಳಿ. ಎಕ್ಸ್ ಇಲ್ಲಿಂದ ಫೈಂಡ್ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ ಡಾಮಿನೆಂಟ್ ಇರುತ್ತಲ್ಲ, ಅಲ್ಲಿಂದನೇ ಮಾತ್ರ ಎಕ್ಸ್ ಫೈಂಡ್ ಮಾಡಿ. ಇದು ಆ್ಯಕ್ಚುಲಾಗಿ ಏನಿದೆ? ಡ್ಯಾಗ್ನಲ್ಲಿ ಡಾಮಿನೆಂಟ್ ಇದೆ. ಫಸ್ಟ್ ಎಕ್ಸ್ ಇದೆ, ವೈ ಇದೆ, ಝೆಡ್ ಇದೆ. ಒಂದೊಂದು ಸತಿ ಏನು ಮಾಡ್ತಾರೆ ಅವರು? ಫಸ್ಟು ವೈ, ಆಮೇಲೆ ಎಕ್ಸ್, ಆಮೇಲೆ ಝೆಡ್. ಅವಾಗ ಕೊಟ್ಟಾಗ ಎಕ್ಸ್ ಇಲ್ಲಿದ್ದರೆ ಎಕ್ಸ್ನ ಇಲ್ಲಿಂದ ಫೈಂಡ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಆ ಥರ ರಿಲೇಟೆಡ್ ಪ್ರಾಬ್ಲಮ್ನ ಮಾಡ್ತೀನಿ, ಗೊತ್ತಾಗುತ್ತೆ ನಿಮಗೆ. ಈಗ ಹೇಳಿ. ಎಕ್ಸ್ ಏನು ಇಲ್ಲಿ? 1/20, 17 ಮೈನಸ್ ವೈ ಪ್ಲಸ್ 2z. ವೈ ಏನು? ವೈ ಎಲ್ಲಿಂದ ಫೈಂಡ್ ಮಾಡ್ತೀರಾ? ಇಲ್ಲಿ 1/20 ಮೈನಸ್ 18 ಮೈನಸ್ 3x ಪ್ಲಸ್ z. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಹೇಳಿ. ಇಲ್ಲಿ ಝೆಡ್ನ ಫೈಂಡ್ ಮಾಡಿ. ಹೇಳಿ. 1/20, 25 ಮೈನಸ್ 2x ಪ್ಲಸ್ 3y. ಕರೆಕ್ಟ್ ಅಲ್ವಾ? ಈ ಥರ ಫೈಂಡ್ ಮಾಡ್ಕೊಳ್ಳಿ. ಆಯ್ತಲ್ವಾ? ಈಗ ಲೆಟ್ ಎಕ್ಸ್ ವೈ ಝೆಡ್ ಒಂದೊಂದು ಸತಿ ಅವ್ರು ಕೊಟ್ಬಿಡ್ತಾರೆ. ಇನಿಷಿಯಲ್ ವ್ಯಾಲ್ಯೂಸ್ ಅಂತ ಕೊಡ್ತಾರೆ. ಅವ್ರು ಕೊಟ್ಟರೆ ಅದು ಏನು ಕೊಡ್ತಾರೆ ಅದು ಯೂಸ್ ಮಾಡಿ. ಕೊಡಲಿಲ್ಲ ಅಂದರೆ ಯಾವಾಗಲೂ ಏನು ತೊಗೋಬೇಕು? x0, y0, z0 ವ್ಯಾಲ್ಯೂಸ್. ಹೇಳಿ. ಲೆಟ್ x ಈಸ್ ಈಕ್ವಲ್ ಟು y ಈಸ್ ಈಕ್ವಲ್ ಟು z ಈಸ್ ಈಕ್ವಲ್ ಟು 0. ಈಗ ಫಸ್ಟ್ ಇಟ್ರೇಷನ್ ಮಾಡೋಣ. ಏನು ಮಾಡೋಣ? ಫಸ್ಟ್ ಇಟ್ರೇಷನ್. ಹೇಳಿ. ಫಸ್ಟ್ ಇಟ್ರೇಷನ್ ಯಾವ ಥರ ಮಾಡ್ತೀರಾ? ಇಲ್ಲಿ ಫಸ್ಟ್ ಇಟ್ರೇಷನ್ ಮಾಡುವಾಗ ಏನು ಮಾಡಬೇಕು? ಇದನ್ನ ನೋಡಬೇಕು. ಇದಕ್ಕೆ x1 ಅಂತ ಬರ್ಕೋಬೇಕು. ಏನು ಬರ್ಕೋತೀರಾ? ಅರ್ಥ. ಇದು 1/20 ಹಂಗೆ ಇಟ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? 17ನ ಹಂಗೆ ಇಟ್ಕೋಬೇಕು. ವೈ ಅಂದರೆ ವೈ ವ್ಯಾಲ್ಯೂ ಹಾಕಬೇಕು. ವೈ ವ್ಯಾಲ್ಯೂ ಏನು? 0 ಪ್ಲಸ್ 2 ಇಂಟು ಝೆಡ್ ಅಂದರೆ ಏನು? 0. ಅದು ಝೆಡ್ ವ್ಯಾಲ್ಯೂ ಹಾಕ್ಕೋಬೇಕು. ಅರ್ಥ ಆಯ್ತಲ್ವಾ? ಇದು ಫಸ್ಟ್ ಇಟ್ರೇಷನ್ ಅಂತ ಬರ್ಬಿಡಿ. ಈ ಥರ ಸಾಕು. x1 ಬರೀರಿ. ಅದೇನು ಲೈನ್ ಹಾಕೋದೇನು ಬೇಕಾಗಿಲ್ಲ. ಸರಿನಾ? ಈಗ ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಏನು ಟೈಪ್ ಮಾಡ್ತೀರಾ? 1/20, 17 ಮೈನಸ್ ವೈ ಪ್ಲಸ್ 2z. ಹೆಂಗೆ ಟೈಪ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಎ ಸಿ ಹೊಡೀರಿ.
ನೋಡಿ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಗೊತ್ತಾಗ್ತಿದೆಯಲ್ವಾ. ಆಮೇಲೆ ನೋಡಿ 1/10 ಬ್ರ್ಯಾಕೆಟ್ ಓಪನ್ 17 ಮೈನಸ್ ಇದು ಕಾಣಿಸ್ತಾ ಇಲ್ಲ ಅಂದರೆ ಹೇಳಿ ಸ್ವಲ್ಪ, y ಪ್ಲಸ್ 2z ಏನಂತ ಟೈಪ್ ಮಾಡಬೇಕು 2m, ಯಾಕಂದರೆ z ಇಲ್ವಲ್ಲ ಅದಕ್ಕೆ. ಇದನ್ನ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಡಿವೈಡ್ ಹೊಡೀರಿ, ಏನು ಮೇಲ್ಗಡೆನ ನೋಡಿ 1 ಹೇಳಿ, ಕೆಳಗಡೆ ಏನು 20, ಆಮೇಲೆ ಈ ಕಡೆ ಬಂದು ಬ್ರ್ಯಾಕೆಟ್ ಓಪನ್, ಕರೆಕ್ಟ್ ಅಲ್ವಾ. ಈಗ ಹೇಳಿ 17 ಮೈನಸ್ ವೈಗೆ ಏನು ಮಾಡಬೇಕು ಆಲ್ಫಾ ಹೊಡೆದು ಎಸ್ ಟಿ ಹೊಡೀರಿ, ವೈ ಬಂದ್ಬಿಡುತ್ತೆ. ಪ್ಲಸ್ 2z ಇಲ್ಲ ಅದಕ್ಕೆ z ಬದಲು ಆಲ್ಫಾ ಹೊಡೆದು ಎಮ್ ಪ್ಲಸ್ ಇದೆಲ್ಲ ಹೊಡೆದ್ರೆ ಎಮ್ ಬರುತ್ತೆ. ಕ್ಲೋಸ್ ಮಾಡಿ ಕ್ಯಾಲ್ಕುಲೇಟ್ ಕೊಡಿ. ಏನು ಕೇಳ್ತಾ ಇದೆ ಇಲ್ಲಿ ವೈ ವ್ಯಾಲ್ಯೂ ಏನು 0, ಎಮ್ ವ್ಯಾಲ್ಯೂ ಏನು 0, z ವ್ಯಾಲ್ಯೂ ಎಮ್ ಅಂದರೆ z ವ್ಯಾಲ್ಯೂ ಎಷ್ಟು ಬಂತು ಆನ್ಸರು 0.85 ಇದೆಯಲ್ವಾ. ಇದನ್ನ 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4 ಏನು ಬಂತು ಆನ್ಸರು 0.8500. ಅದಕ್ಕೆ ಬರೀ 0.85ನೇ ಬರೀರಿ, ಅಂದರೆ ಎಲ್ಲ ಆನ್ಸರ್ 4 ಡೆಸಿಮಲಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ. ಈಗ x1 ಬಂದ ತಕ್ಷಣ ಹಳೆ ಎಕ್ಸ್ ವ್ಯಾಲ್ಯೂನ ಏನು ಮಾಡಿ, ಈಗ ಇದನ್ನ ತೊಗೊಳಂಗಿಲ್ಲ. ಗೊತ್ತಾಗ್ತಿದೆಯಲ್ವಾ. ಅಪ್ಡೇಟೆಡ್ ಸಿಕ್ಕಿದ ಮೇಲೆ ಹಳೆ ಎಕ್ಸ್ನ ತೊಗೊಳಂಗಿಲ್ಲ. ಗೊತ್ತಾಗ್ತಿದೆಯಲ್ವಾ. ಇದನ್ನ ಕ್ರಾಸ್ ಮಾರ್ಕ್ ಮಾಡ್ಕೊಳ್ಳಿ. ಇದು ಈಗ ಮಾಡಿದ್ದೀನಲ್ವ, ಇದನ್ನ ಎಕ್ಸಾಮಲ್ಲಿ ಮಾಡೋಕ್ಕೆ ಹೋಗಬೇಡಿ, ಸರಿನಾ. ಈಗ ಹೇಳಿ y1 ಅರ್ಥ ಆಗ್ತಿದೆಯಲ್ವಾ. y1ಗೆ ಯಾವ ಥರ ಇದನ್ನ ನೋಡಬೇಕು. ಇದಕ್ಕೆ y1 ಅಂತ ಬರೆದು ಹೇಳಿ 1/20 ಹಂಗೆ ಬರ್ಕೋಬೇಕು, -18 ಹಂಗೆ ಬರ್ಕೋಬೇಕು, -3 ಇಂಟು ಎಕ್ಸ್ ಅಂದರೆ ಏನು 0.8. ಇದನ್ನ ತೊಗೊಳಂಗಿಲ್ಲ. ಗೊತ್ತಾಗ್ತಿದೆಯಲ್ವಾ. 0.85 ಆಮೇಲೆ ಪ್ಲಸ್ ವೈ ಅಂದರೆ ಏನು 0. ಇಲ್ಲಿ ವೈ ಇಲ್ಲ ಅಂದರೆ ಹಳೇದೇ ತೊಗೋಬೇಕು. ಗೊತ್ತಾಗ್ತಿದೆಯಲ್ವ. ವೈ ಏನು 0. ಅಪ್ಡೇಟೆಡ್ ಇಲ್ಲ ಅಂದರೆ ಏನು ಹಳೇದು ತೊಗೊಂಡಿದ್ದೀವಿ ಅದನ್ನ ತೊಗೋಬೇಕು. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. ಏನಂತ ಟೈಪ್ ಮಾಡ್ತೀರಾ ಹೇಳಿ 1/20 ಇಂಟು -18 -3x ಪ್ಲಸ್ ಎಮ್ ಹೇಳಿ. ಎ ಸಿ ಹೊಡೆದ್ಬಿಟ್ಟು ಆನ್ ಹೊಡಿಯೋಕ್ಕೆ ಹೋಗ್ಬೇಡಿ, ಎ ಸಿ ಹೊಡೀರಿ. 1/20 ಸೈಡಿಗೆ ಬಂದು ಬ್ರ್ಯಾಕೆಟ್ ಓಪನ್ ಮಾಡಿ ಹೇಳಿ ಏನಿದೆ -18 -3 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಝೆಡ್ ಅಂದ್ರೇನು ಎಮ್ ಕ್ಲೋಸ್ ಬ್ರ್ಯಾಕೆಟ್ ಕ್ಯಾಲ್ಕುಲೇಟ್. ಇಲ್ಲಿ ಏನು ಕೇಳ್ತಾ ಇದೆ ಎಕ್ಸ್ ವ್ಯಾಲ್ಯೂ ಏನಿದೆ ಹೇಳಿ 0.85. ಎಮ್ ವ್ಯಾಲ್ಯೂ ಏನು 0. ಏನು ಬಂತು ಆನ್ಸರು -1.0275. ಕರೆಕ್ಟಾ. ಚೆಕ್ ಮಾಡ್ಕೊಬಿಡಿ ಹೇಳಿ ಆನ್ಸರು -275. ಹಾಂ 0.8. ಈಗ ನೋಡಿ ನೆಕ್ಸ್ಟು ಝೆಡ್ ಬರೆಯುವಾಗ ಇದನ್ನ ನೋಡಬೇಕು. ಗೊತ್ತಾಗ್ತಿದೆಯಲ್ವಾ. ಈಗ ಹೇಳಿ ಝೆಡ್ಗೆ ಏನು ಬರೀಬೇಕು Z1 ಕರೆಕ್ಟ್ ಅಲ್ವಾ. ನೆಕ್ಸ್ಟು 1/20 ಹಂಗೆ ಇರಲಿ, 25 ಹಂಗೆ ಇರಲಿ. ಈಗ ನೋಡಿ ವೈ ವ್ಯಾಲ್ಯೂ ಬಂದ ತಕ್ಷಣ y1 ಬಂದ ತಕ್ಷಣ ಹಳೆ ವೈ ವ್ಯಾಲ್ಯೂನ ಏನು ಮಾಡಿ ಯೂಸ್ ಮಾಡೋಂಗಿಲ್ಲ, ಕ್ರಾಸ್ ಮಾಡ್ಕೋಬಿಡಿ. ಗೊತ್ತಾಗ್ತಿದೆಯಲ್ವಾ. ಈಗ ಹೇಳಿ 25 -2 ಇಂಟು ಎಕ್ಸ್ ಏನು 0.85 ಹೇಳಿ. ನೆಕ್ಸ್ಟು 3 ಇಂಟು ವೈ ಏನು -1.0275. ಇದನ್ನ ಮಾಡಿ. ಈಗ ಯಾವ ಥರ ಟೈಪ್ ಮಾಡ್ತೀರಾ ಕ್ಯಾಲ್ಸಿಲಿ 1/20 25 - 2x ಪ್ಲಸ್ 3y ಹೇಳಿ. ನೋಡಿ ಎ ಸಿ ಹೊಡೀರಿ, ಆನ್ ಹೊಡಿಯೋಕ್ಕೆ ಹೋಗಬೇಡಿ. ಗೊತ್ತಾಗ್ತಿದೆಯಲ್ವಾ. 1/20 1/20 25 2x
ಪ್ಲಸ್ 3y ಪ್ಲಸ್ 3 ಆಲ್ಫಾ ವೈ ಈ ಥರ ಟೈಪ್ ಮಾಡಬೇಕು. ಇನ್ನೊಂದು ಸತಿ ಟೈಪ್ ಮಾಡ್ತೀನಿ ನೋಡಿ. ಎ ಸಿ ಹೊಡೀರಿ 1/20 ಈ ಥರ ಸೈಡಿಗೆ ಬಂದು ಬ್ರ್ಯಾಕೆಟ್ ಓಪನ್ ಮಾಡಿ 25 ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 3y. ಅರ್ಥ ಆಗ್ತಿದೆಯಲ್ವಾ ಕ್ಯಾಲ್ಕುಲೇಟು. ಇಲ್ಲಿ ಎಕ್ಸ್ ಅಂದರೆ ಏನು? 0.85. ವೈ ಅಂದರೆ ಏನು? ಮೈನಸ್ 1.0275. ಆನ್ಸರ್ ಏನು ಬಂತು? 1.0109. ಕರೆಕ್ಟ್ ಅಲ್ವಾ? 1.0109. ಈಗ x1 y1 z1 ಮುಗೀತು. ನೆಕ್ಸ್ಟ್ ಏನು? x2 y2 z2. ಅದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಈಗ ಏನೀಗ ಸೆಕೆಂಡ್ ಇಟ್ರೇಷನ್ಗೆ ಯಾವ ಥರ ಮಾಡ್ತೀರಾ? ಈಗ ಜ್ಞಾಪಕ ಇಟ್ಕೊಳ್ಳಿ. z1 ಬಂದ ತಕ್ಷಣ ಹಳೆಯ ಝೆಡ್ನ ಏನು ಮಾಡ್ಬಿಡಿ ಅಂದರೆ ಸುಮ್ಮನೆ ಪೆನ್ಸಿಲಲ್ಲಿ ಈ ಥರ ಮಾರ್ಕ್ ಮಾಡ್ಕೋಬಿಡಿ, ಅದನ್ನ ಯೂಸ್ ಮಾಡೋಂಗಿಲ್ಲ ಅಷ್ಟೇ. ಅರ್ಥ ಆಯ್ತಲ್ವಾ? ಈಗ ಫಸ್ಟು ಸೆಕೆಂಡ್ ಇಟ್ರೇಷನ್ಗೆ ಇಲ್ಲಿ ನೋಡಿ ಹೇಳಿ. ಎಕ್ಸ್ ಅಂದರೆ ಏನು? x2 ಬರೀಬೇಕು ಸೆಕೆಂಡ್ಗೆ. 1/20 ಹಂಗೆ ಇರಲಿ, 17 ಹಂಗೆ ಇರಲಿ. ವೈ ಏನು ನೋಡಿ, ವೈ ವ್ಯಾಲ್ಯೂಸು ಇದು ಮತ್ತು ಇದಿರೋದು, ಇದು ಯೂಸ್ ಮಾಡೋಂಗಿಲ್ಲ. ಅರ್ಥ ಆಗ್ತಿದ್ದಿಲ್ವಾ? ಮೈನಸ್ 1.0275. ಅರ್ಥ ಆಗ್ತಿದೆಯಲ್ವಾ? ಪ್ಲಸ್ 2 ಝೆಡ್ ಏನು? 1.0109. ಕ್ಲೋಸ್ ಮಾಡ್ಬಿಡಿ. ಈಗ ನೋಡಿ ಇದನ್ನ ಟೈಪ್ ಮಾಡ್ಕೋಬೇಕು. ಯಾವುದನ್ನ? 1/20 17 ಮೈನಸ್ ವೈ ಪ್ಲಸ್ 2z 2m. ಇದು ಆಲ್ರೆಡಿ ನಾವು ಟೈಪ್ ಮಾಡಿದ್ದೀವಲ್ವಾ? ಅರ್ಥ ಆಗ್ತಿದೆಯಲ್ವಾ? ಅದನ್ನ ತರ್ಸೋದು ಹೆಂಗೆ ಕ್ಯಾಲ್ಸಿಲಿ ಹೇಳ್ಕೊಡ್ತೀನಿ ನೋಡಿ. ಎ ಸಿ ಹೊಡೀರಿ, ಮೇಲ್ಗಡೆ ಹೋಗಿ ನೋಡಿ. ಇಲ್ಲಿ ಎಕ್ಸ್ ಫೈನ್ ಮಾಡಿದಾಗ ಎಕ್ಸ್ ಇಲ್ಲದೆ ಇರೋ ಟರ್ಮ್ ನಮಗೆ ಬೇಕಾಗಿರೋದು. ಇಲ್ಲಿ ಎಕ್ಸ್ ಇದೆ, ಇದಲ್ಲ. ಆಮೇಲೆ ಮೇಲ್ಗಡೆ ಹೋಗಿ, ಇಲ್ಲೂ ಎಕ್ಸ್ ಇದೆ, ಇದಲ್ಲ. ಮೇಲ್ಗಡೆ ಹೋಗಿ ಇಲ್ಲಿ ನೋಡಿ ಇದೆ 1/20 17 ಮೈನಸ್ ವೈ ಪ್ಲಸ್ 2m. ಗೊತ್ತಾಗ್ತಿದೆಯಲ್ವಾ? ಈ ಥರ ಹುಡುಕ್ಬಿಟ್ಟು ಕ್ಯಾಲ್ಕುಲೇಟ್ ಕೊಡಿ. ಮತ್ತೆ ನೀವು ಟೈಪ್ ಮಾಡೋದೇನು ಬೇಕಾಗಿಲ್ಲ, ಆನ್ ಮಾತ್ರ ಹೊಡಿಬಾರ್ದು. ಅರ್ಥ ಆಗ್ತಿದೆಯಲ್ವಾ? ಈಗ ವೈ ಏನು? ಮೈನಸ್ ಹೇಳಿ, ವೈ ವ್ಯಾಲ್ಯೂ ಏನು? ಮೈನಸ್ 1.0275. ಎಮ್ ವ್ಯಾಲ್ಯೂ ಏನು? 1.0109. ಏನು ಬಂತು ಆನ್ಸರು? ವೆರಿ ಗುಡ್, 1.0025. ಈಗ x2 ಆದಮೇಲೆ y2ಗೆ ಯಾವ ಥರ ಮಾಡ್ತೀರಾ? 1/20 ಮೈನಸ್ 18 ಮೈನಸ್ 3 ಟೈಮ್ ಎಕ್ಸ್ ಅಂದ್ರೇನು? ಈಗ ನೋಡಿ x2 ಬಂದ ತಕ್ಷಣ x1 ವ್ಯಾಲ್ಯೂನ ಯೂಸ್ ಮಾಡೋಂಗಿಲ್ಲ. ಅರ್ಥ ಆಗ್ತಿದೆಯಲ್ವಾ ನಿಮಗೆ? ಯಾವುದನ್ನ ಯೂಸ್ ಮಾಡೋಂಗಿಲ್ಲ? ಇಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ. x1ನ ಯೂಸ್ ಮಾಡೋಂಗಿಲ್ಲ, ಮೇಲ್ಗಡೆನೇ ಮಾರ್ಕ್ ಮಾಡಿ. ಈಗ ನೋಡಿ ಇದನ್ನ ತೊಗೊಳ್ಳಿ. ವೈಗೆ y2 ಬರೀಬೇಕು. 1/20 ಮೈನಸ್ 18 ಹಂಗೆ ಬರ್ಕೊಳ್ಳಿ. ಮೈನಸ್ 3 ಟೈಮ್ಸ್ ಎಕ್ಸ್ ಕೇಳ್ತಾ ಇದೆ. ಎಕ್ಸ್ ವ್ಯಾಲ್ಯೂ ಯಾವ್ದು ಇದೆ ಹೇಳಿ? ಇದಿದೆ. ಇದೆರಡೂ ಯೂಸ್ ಮಾಡೋಂಗಿಲ್ಲ. ಈಗ ಯಾವ್ದನ್ನ ಯೂಸ್ ಮಾಡಬೇಕು ಹೇಳಿ? 1.0025. ಆಮೇಲೆ ಪ್ಲಸ್ ಝೆಡ್ ವ್ಯಾಲ್ಯೂ ಯಾವುದು? ಇದು ಗೊತ್ತಾಗ್ತಿದೆಯಲ್ವಾ? 1.0109. ಅರ್ಥ ಆಗ್ತಿದೆಯಲ್ವಾ? ಏನಾದರೂ ಅಪ್ಡೇಟೆಡ್ ಸಿಕ್ಕಿದ್ರೆ ಹಳೇದನ್ನ ಯೂಸ್ ಮಾಡೋಂಗೆ ಇಲ್ಲ. ಅಪ್ಡೇಟೆಡ್ ಇಲ್ಲ, ಈಗ ಝೆಡ್ ವ್ಯಾಲ್ಯೂ ಇಲ್ಲ ಅಪ್ಡೇಟೆಡು ಅಂದರೆ ಹಳೆ ಏನಿದೆ ಬೇರೆದೇ ಹಳೇದೇ ಯೂಸ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಇದು ಯಾವ ಎಕ್ಸ್ಪ್ರೆಷನಲ್ಲಿ ಇರುತ್ತೆ ನೋಡಿ. ಯಾವ ಥರ ಟೈಪ್ ಮಾಡಬೇಕು ವೈ ಸಿಗಬೇಕು ಅಂದರೆ 1/20 ಮೈನಸ್ 18 ಮೈನಸ್ 3x ಪ್ಲಸ್ ಝೆಡ್. ಅಂದರೆ ಕ್ಯಾಲ್ಸಿಲಿ ವೈ ಇಲ್ಲದೆ ಇರೋ ಎಕ್ಸ್ಪ್ರೆಷನ್ನ ನೋಡಿ, ಅದನ್ನ ಕ್ಯಾಲ್ಕುಲೇಟ್ ಹೊಡೀರಿ. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, ಮೇಲ್ಗಡೆ ಹೋಗಿ, ಇಲ್ಲಿ ವೈ ಇದೆ, ಇದು ಆಗಲ್ಲ.
ಇಲ್ಲಿ ವೈ ಇಲ್ಲ, ಇದೇ ಆಗೋದು. ಗೊತ್ತಾಗ್ತಿದೆಯಲ್ಲ? ಏನಿದೆ ನೋಡಿ, 1/20 ಇಂಟು -18 -3x ಪ್ಲಸ್ ಎಮ್ ಆಗತ್ತಾ? ಅದೇ ಅಲ್ವಾ? ಈಗ ಅದಕ್ಕೆ ಕ್ಯಾಲ್ಕುಲೇಟ್ ಕೊಡಿ. ಏನು ಕೇಳ್ತಾ ಇದೆ? ಎಕ್ಸ್ ವ್ಯಾಲ್ಯೂ ಏನು? 1.0025. ಎಮ್ ಅಂದರೆ ಝೆಡ್ ವ್ಯಾಲ್ಯೂ ಏನು? 1.0109. ಏನು ಬಂತು ಆನ್ಸರು? -0.9998 ಮೈನಸ್ ಹೇಳಿ 0.9998. ಈಗ y2 ಆದಮೇಲೆ ಏನು ಫೈಂಡ್ ಮಾಡಬೇಕು? Z2. ಇಲ್ಲಿ ನೋಡಿ, ಇದನ್ನ ನೋಡಬೇಕು. ಇಲ್ಲಿ Z ಜಾಗದಲ್ಲಿ ಏನು ಹಾಕ್ಕೋಬೇಕು? Z2 ಅಂತ ಬರ್ಕೋಬೇಕು. ಈಗ ಹೇಳಿ 1/20ನ ಹಂಗೆ ಬರ್ಕೋಬೇಕು. ಆಮೇಲೆ ಉಳ್ದಿದ್ದು ಯಾವುದು? 25ನೂ ಹಂಗೆ ಬರ್ಕೋಬೇಕು. 2 ಇಂಟು ಎಕ್ಸ್ ಏನು? ಈಗ ನೋಡಿ, ವೈ ವ್ಯಾಲ್ಯೂ y2 ಬಂದಮೇಲೆ y1ನ ಬಿಟ್ಬಿಡ್ಬೇಕು. ಅರ್ಥ ಆಗ್ತಿದೆಯಲ್ವಾ? ಹೇಳಿ, ಎಕ್ಸ್ ಏನು? 1.0025 ಪ್ಲಸ್ 3 ಇಂಟು ವೈ ಏನು? 0.9998. ಕರೆಕ್ಟ್ ಅಲ್ವಾ? ಈಗ ಕ್ಯಾಲ್ಸಿಲಿ ನೋಡಿ, ಬೇಕಿದ್ರೆ ಈ ಥರ 1/20 ಇಂಟು 25 ಇರೋದನ್ನ ಹುಡುಕಿ. ಇಲ್ಲಾಂದರೆ ಜನರಲ್ಲಾಗಿ ಝೆಡ್ನ ಫೈಂಡ್ ಮಾಡುವಾಗ ಝೆಡ್ ಇಲ್ಲದೆ ಇರೋ ಟರ್ಮ್ನ ಹುಡುಕಿ, ಝೆಡ್ ಇಲ್ಲದೆ ಇರೋ ಎಕ್ಸ್ಪ್ರೆಷನ್ನ ಹುಡುಕಿ. ಗೊತ್ತಾಗ್ತಿದೆಯಲ್ವಾ? ಈಗ ಎ ಸಿ ಹೊಡೀರಿ. ಇಲ್ಲೂ ಎಮ್ ಇದೆ, ಇಲ್ಲಿ ಇಲ್ಲ. 1/20 25 -2x + 3y ಅದೇ ತಾನೇ? ಅದೇ ಅಲ್ವಾ? ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ವ್ಯಾಲ್ಯೂ ಏನು? 1.0025. ಕರೆಕ್ಟ್ ಅಲ್ವಾ? ವೈ ವ್ಯಾಲ್ಯೂ ಏನು? -0.9998. ಆನ್ಸರ್ ಏನು ಬಂತು? 0.9998. ಇದು ಮುಗೀತು. ಸೆಕೆಂಡ್ ಇಟ್ರೇಷನ್ ಮುಗೀತು. ನೆಕ್ಸ್ಟು ಥರ್ಡ್ ಇಟ್ರೇಷನ್. ಹೇಳಿ, ಥರ್ಡ್ ಇಟ್ರೇಷನ್ ಮಾಡೋದು ಯಾವ ಥರ? ಈಗ ಯಾವುದನ್ನ ಕ್ರಾಸ್ ಮಾರ್ಕ್ ಮಾಡ್ಕೋಬೇಕು ನಾನು? ಝೆಡ್ ವ್ಯಾಲ್ಯೂ ಹೊಸ ಬಂದಮೇಲೆ ಹಳೇದನ್ನ ಕ್ರಾಸ್ ಮಾರ್ಕ್ ಮಾಡ್ಕೋಬೋದು. ಗೊತ್ತಾಗ್ತಿದೆಯಲ್ವಾ? ಈ ಝೆಡ್ ವ್ಯಾಲ್ಯೂನ ಕ್ರಾಸ್. ಈಗ ಫಸ್ಟು ಎಕ್ಸ್ ನೋಡಿ, x3 ಬರೆಯುವಾಗ ನೋಡಿ, ಇಲ್ಲೇನು ಮಾಡಬೇಕು? 1/20 ಹಂಗೆ ಇರಲಿ. ಅರ್ಥ ಆಗ್ತಿದೆಯಲ್ವಾ? ಹೇಳಿ, 17 ಮೈನಸ್ ವೈ ಏನು? ವೈ ಯಾವ್ದು ತೊಗೋತೀರಾ? ಇದು ಮೈನಸ್ ಹೇಳಿ 0.9998. ಆಮೇಲೆ ಪ್ಲಸ್ 2z. ಝೆಡ್ ಯಾವ್ದು ತೊಗೋತೀರಾ? 9998. ಅರ್ಥ ಆಗ್ತಿದೆಯಲ್ವಾ? ಈಗ ಇದು ಯಾವುದು ಎಕ್ಸ್ಪ್ರೆಷನ್ನು? ಎಕ್ಸ್ ಇಲ್ಲದೆ ಇರೋದು ಅಥವಾ 1/20 ಇಂಟು 17 ಇರೋದು. ಗೊತ್ತಾಗ್ತಿದೆಯಲ್ವಾ? ಅದನ್ನ ಹುಡುಕಿ ಕ್ಯಾಲ್ಸಿಲಿ ನೋಡಿ. ನೋಡಿ, ಮೇಲ್ಗಡೆ ಹೋಗಿ ಇದು ಎಕ್ಸ್ ಇಲ್ಲದೆ ಇರೋದು, ಇದು ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ ಕೇಳ್ತಾ ಇದೆ. ವೈ ವ್ಯಾಲ್ಯೂ ಏನು? -0.9998 ಮತ್ತು ಎಮ್ ವ್ಯಾಲ್ಯೂ ಎಷ್ಟು? 0.999 ಆನ್ಸರ್ ಏನು ಬಂತು? 1. ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು? y3 ಮಾಡೋಣ. ಹೇಳಿ, y3 ಏನು? ಇದು ನೋಡಿ, y3 = ಹೇಳಿ 1/20 ಹಂಗೆ ಇರಲಿ, -18 ಹಂಗೆ ಇರಲಿ, -3 ಇಂಟು ಎಕ್ಸ್ ಅಂದರೆ ಏನು? 1 ಪ್ಲಸ್ ನೋಡಿ, x3 ಬಂದ ತಕ್ಷಣ x2ನ ಏನು ಮಾಡಬೇಕು? ಬಿಟ್ಬಿಡ್ಬೇಕು. ಗೊತ್ತಾಗ್ತಿದೆಯಲ್ವಾ? ಹೇಳಿ, ಪ್ಲಸ್ 2 ಇಂಟು ಎಲ್ಲಿದೆ ಅದು? ಪ್ಲಸ್ z ಅಂದ್ರೇನು?
0.9998. ಸ್ವಲ್ಪ ಆನ್ಸರ್ಸ್ ಮಾಡಿ. ಇದು ಯಾವ್ದು ಎಕ್ಸ್ಪ್ರೆಷನ್ ನೋಡ್ಬೇಕು ಹೇಳಿ. 1/20 ಇಂಟು -18 ಇರೋದು ಅಥವಾ ವೈ ಇಲ್ಲದೆ ಇರೋದು ಎಕ್ಸ್ಪ್ರೆಷನ್ ಹುಡುಕಬೇಕು. ನೋಡಿ ಯಾವ್ದು ಇರುತ್ತೆ. ಎ ಸಿ ಹೊಡೀರಿ, ಮೇಲ್ಗಡೆ ಹೋಗಿ, ವೈ ಇಲ್ಲದೆ ಇರೋದು ಯಾವುದು, ಇದು ಗೊತ್ತಾಗ್ತಿದೆಯಲ್ವ. 1/20 ಇಂಟು -18 -3x ಪ್ಲಸ್ ಎಮ್ ಅಂದರೆ ಸೆಟ್ ಇದ್ದಂಗೆ. ಕ್ಯಾಲ್ಕುಲೇಟ್. ಎಕ್ಸ್ ಏನು, ಒನ್ನು, ಅರ್ಥ ಆಗ್ತಿದೆಯಲ್ವಾ. ನೆಕ್ಸ್ಟು ಎಮ್ ಅಂದರೆ ಝೆಡ್ ಏನು, 0.9998. ಕರೆಕ್ಟ್ ಅಲ್ವಾ. ಆನ್ಸರ್ ಏನು ಬಂತು, -1. ಕರೆಕ್ಟ್ ಇದೆ. ನೆಕ್ಸ್ಟು y3 ಆದಮೇಲೆ ಏನು ಮಾಡ್ಬೇಕು ಹೇಳಿ. ಹೇಳಿ Z3ನ ಯಾವ ಥರ ಮಾಡ್ತೀರಾ. 1/20 ಇಂಟು ಹೇಳಿ ಝೆಡ್ನ ನೋಡಿ 25 ಮೈನಸ್, ಈಗ ನೋಡಿ y3 ಬಂದಮೇಲೆ ಯಾವುದನ್ನ ಬಿಟ್ಬಿಡ್ಬೇಕು, y2ನ ಬಿಟ್ಬಿಡ್ಬೇಕು. ಹೇಳಿ 25 ಮೈನಸ್ 2 ಇಂಟು ಎಕ್ಸ್ ಅಂದ್ರೇನು, ಪ್ಲಸ್ 3 ಇಂಟು ವೈ ಅಂದ್ರೇನು, -1. ಇದು ಕ್ಯಾಲ್ಸಿಲಿ ಯಾವ ಥರ ಇರುತ್ತೆ ಎಕ್ಸ್ಪ್ರೆಷನ್ನು, ಝೆಡ್ ಇಲ್ಲದೆ ಇರೋದು ಅಥವಾ 1/20 ಇಂಟು 25 ಇರೋದು. ಗೊತ್ತಾಗ್ತಿದೆಯಲ್ವಾ. ಹೇಳಿ ಎ ಸಿ ಝೆಡ್ ಇಲ್ಲದೆ ಇರೋದು ಅಂದರೆ ಯಾವುದು, ಇದು 1/20 25 ಮೈನಸ್ 2x ಪ್ಲಸ್ 3y. ಕ್ಯಾಲ್ಕುಲೇಟ್. ಎಕ್ಸ್ ಅಂದರೆ ಏನು, 1, ವೈ ಅಂದ್ರೇನು, -1. ಆನ್ಸರ್ ಏನು ಬಂತು, 1. ಈಗ ನೆಕ್ಸ್ಟ್ ಏನು ಮಾಡಬೇಕು ನೋಡಿ. ಇದು ಕಂಪೇರ್ ಮಾಡಿ, ಸೇಮ್ ಇದೆಯಾ ಇದು, ಯಾವುದು ಇದು ಸೇಮ್ ಇದೆಯಾ, ಇಲ್ಲ ಅಂದರೆ ಅಪ್ರಾಕ್ಸಿಮೇಟ್ಲಿ ಇರ್ಬೋದು, ಆದರೆ ಇನ್ನೊಂದು ಇಟ್ರೇಷನ್ ಮಾಡ್ಬಿಡಿ. ಅರ್ಥ ಆಗ್ತಿದೆಯಲ್ವಾ. 4th ಇಟ್ರೇಷನ್. ಯಾವ ಇಟ್ರೇಷನ್ನು, ಎಲ್ಲಿ ಮಾಡೋಣ, ಇಲ್ಲೇ ಮಾಡ್ಬಿಡೋಣ. ಹೇಳಿ 4th ಇಟರೇಷನ್. ಈಗ ಹೇಳಿ ಇಲ್ಲಿ ನೋಡಿ, ಎಕ್ಸ್ಗೆ ಏನು ತೊಗೋಬೇಕು, ಇಲ್ಲಿ ನೋಡಿ ಹೊಸ ಝೆಡ್ ವ್ಯಾಲ್ಯೂ ಸಿಕ್ಕ ತಕ್ಷಣ ನಾವೇನು ಮಾಡಬೇಕು, ಹಳೆ ಝೆಡ್ ವ್ಯಾಲ್ಯೂನ ಬಿಟ್ಬಿಡ್ಬೇಕು. ಗೊತ್ತಾಗ್ತಿದೆಯಲ್ವಾ. ಈಗ ಹೇಳಿ ಏನಾಗುತ್ತೆ, ಇದೇ x4 ಅಲ್ವಾ, x4ಗೆ ಏನು ಹೇಳಿ ಹೆಂಗೆ ಮಾಡೋದಿನ್ನ, 1/20 ಇಲ್ಲಿ ನೋಡಿ 1/20 17 ಹಂಗೆ ಇರಲಿ. ವೈ ಬದಲು ಏನಾಗ್ತೀರಾ, ವೆರಿ ಗುಡ್. 17 ಮೈನಸ್ ವೈ ಬದಲು ಏನು, -1. ಹುಷಾರು -1 ಪ್ಲಸ್ 2 ಇಂಟು ಝೆಡ್ ಬದಲು 1. ಈಗೇನು ಆನ್ಸರ್ ಬರುತ್ತೆ, ಯಾವ ಈಕ್ವೇಷನ್ ನೋಡ್ಬೇಕು ನಾವು, ಎಕ್ಸ್ ಇಲ್ಲದೆ ಇರೋದು ಎಕ್ಸ್ಪ್ರೆಷನ್ನ ನೋಡಬೇಕು. ಅರ್ಥ ಆಗ್ತಿದೆಯಲ್ವಾ. ಈಗ ನೋಡಿ ಮೇಲ್ಗಡೆ ಹೋಗಿ, ಎಕ್ಸ್ ಇಲ್ಲದೆ ಇರೋದು ಯಾವುದು, ಇದು 1/20 ಇಂಟು 17 ಮೈನಸ್ ವೈ ಪ್ಲಸ್ 2m. ಕ್ಯಾಲ್ಕುಲೇಟ್. ವೈ ಏನು, -1, ಎಮ್ ಏನು 1 ಪ್ಲಸ್ 1. ಆನ್ಸರ್. ಈಗ ಹೇಳಿ x4 ಆಯಿತು. ನೆಕ್ಸ್ಟು y4ಗೆ ಯಾವ ಥರ, 1/, ಇದು ನೋಡಿ 1/20 -18 ಹಂಗೇನಾ, -3 ಇಂಟು ಎಕ್ಸ್ ಅಂದ್ರೇನು, ಹಾಂ ಅಪ್ಡೇಟೆಡು. ಅರ್ಥ ಆಗ್ತಿದೆಯಲ್ವಾ. x4 ಬಂದ ತಕ್ಷಣ x3 ವ್ಯಾಲ್ಯೂನ ತೊಗೋಬಾರ್ದು. ಅರ್ಥ ಆಗ್ತಿದೆಯಲ್ವಾ. ಇದು ಆ್ಯಕ್ಚುಲಾಗಿ ಸೇಮ್ ಇದೆ, ಆದರೂ ಸ್ಟ್ಯಾಂಡರ್ಡ್ ಫಾರ್ಮ್ ಫಾಲೋ ಮಾಡೋಣ. ಗೊತ್ತಾಗ್ತಿದೆಯಲ್ವಾ. ಪ್ಲಸ್ ಎಮ್ ಅಂದರೆ ಝೆಡ್ ಅಂದರೆ 1. ಇದು ಕ್ಯಾಲ್ಸಿಲಿ ಯಾವುದು ಇರುತ್ತೆ ಹೇಳಿ, ವೈ ಇಲ್ಲದೆ ಇರೋ ಎಕ್ಸ್ಪ್ರೆಷನ್ನು ನೋಡಿ. ಎ ಸಿ ಹೊಡೀರಿ, ವೈ ಇಲ್ಲದೆ ಇರೋದು ಯಾವುದಿದೆ ಇಲ್ಲಿ, ಇದು -18 1/20 ಇಂಟು -18 -3x ಪ್ಲಸ್ ಎಮ್ಮು. ಅರ್ಥ ಆಗ್ತಿದೆಯಲ್ವಾ. ಇದಕ್ಕೆ ಏನು ಮಾಡಬೇಕು, ಕ್ಯಾಲ್ಕುಲೇಟು. ಎಕ್ಸ್ ವ್ಯಾಲ್ಯೂ ಏನು, ಎಕ್ಸ್ ವ್ಯಾಲ್ಯೂ 1, ಎಮ್ ವ್ಯಾಲ್ಯೂ ಏನು 1. ಆನ್ಸರ್ ಏನು ಬಂತು, -1.
ಈಗ ಲಾಸ್ಟ್ ಒನ್ನು ಈಗ ಹೇಳಿ Z4 ಈಸ್ ಈಕ್ವಲ್ ಟು ಹೇಳಿ 1/20 25 ಮೈನಸ್ 2 ಇಂಟು ಎಕ್ಸ್ ಏನು ಅಪ್ಡೇಟೆಡು ನೋಡಿ ವೈ ಹಳೆ ಸಿಕ್ಕಿದ್ಮೇಲೆ ಸಾರಿ ಹೊಸದು ಸಿಕ್ಕಿದ್ಮೇಲೆ ಹಳೇದು ಬಿಟ್ಬಿಡ್ಬೇಕು ಹೇಳಿ ಬೇಗ 2 ಇಂಟು ಎಕ್ಸ್ ಅಂದ್ರೇನು 3 ಇಂಟು ವೈ ಏನು -1 ಈಗ ಎಕ್ಸ್ಪ್ರೆಷನ್ ಯಾವ ಥರ ಇರುತ್ತೆ ಹೇಳಿ ಝೆಡ್ ಇಲ್ಲದೆ ಇರೋದು ಎಕ್ಸ್ಪ್ರೆಷನ್ ಇರುತ್ತೆ 1 ಬರುತ್ತಾ ಒಂದು ಸತಿ ಮಾಡ್ಬಿಡ್ತೀನಿ ನೋಡಿ ಎ ಸಿ ಮೇಲ್ಗಡೆ ಝೆಡ್ ಇಲ್ಲದೆ ಇರೋದು ಇದು ಕ್ಯಾಲ್ಕುಲೇಟ್ ಕೊಡಿ ಎಕ್ಸ್ ಜಾಗದಲ್ಲಿ 1 ನೋಡಿರಿ ವೈ ಜಾಗದಲ್ಲಿ -1 ನೋಡಿರಿ ಆನ್ಸರ್ ಏನು ಬಂತು 1. ಈಗ ಕಂಪೇರ್ ಮಾಡಿ ಎಕ್ಸ್ ವ್ಯಾಲ್ಯೂನ ಎಕ್ಸ್ಗೆ X4ನ X3ಗೆ Y4ನ Y3ಗೆ Z4ನ Z3ಗೆ ಸೇಮ್ ಬಂದಿದೆಯಲ್ವಾ ಈಗ ಹೇಳಿ 10 ಆನ್ಸರ್ ಹೇಳಿ ಫೈನಲು ಎಕ್ಸ್ ಏನು ವೈ ಏನು -1 ಝೆಡ್ ಏನು 1 ಕರೆಕ್ಟ್ ಅಲ್ವಾ ಇದನ್ನ ವೇರಿಫೈ ಮಾಡೋದು ಯಾವ ಥರ ಅಂದರೆ ನೀವೇನು ಮಾಡ್ಬೇಕು ಹೇಳಿ ಇದನ್ನ ಟೈಪ್ ಮಾಡ್ಕೋಬೇಕು ಅರ್ಥ ಆಗ್ತಿದೆಯಲ್ವಾ ಇದನ್ನ ಟೈಪ್ ಮಾಡೋದು ಯಾವ ಥರ ಇಲ್ಲಿ ಎ ಸಿ ಹೊಡೀರಿ ಮೋಡ್ ಹೋಗಿ ಈಕ್ವೇಷನ್ ಹೋಗಿ ಅದರಲ್ಲಿ 2ಗೆ ಹೋಗಿ 21 -2 17 ನೆಕ್ಸ್ಟು 3 20 -1 -18 ನೆಕ್ಸ್ಟು 2 -3 20 25 ನೋಡಿ ಎಕ್ಸ್ ವ್ಯಾಲ್ಯೂ ಏನು ಬರ್ತಾ ಇದೆ ನಾನು ನೋಡಿ ನಾನು ಕರೆಕ್ಟಾಗಿ ಹೊಡೆದಿಲ್ಲ ಅದು ಇದು 20 ಹೊಡಿಬೇಕಿತ್ತು 10 ಹೊಡೆದ್ಬಿಟ್ಟಿದ್ದೀನಿ 1 -1 1 ಕರೆಕ್ಟ್ ಇದೆ ಅಲ್ವಾ ಆ ಥರ ವೆರಿಫೈ ಮಾಡ್ಕೊಬೋದು ಇದು ಪಕ್ಕ ಗೊತ್ತಾಯ್ತಲ್ವಾ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಲಾ ಅಥವಾ ಸಾಕಾ ಇಲ್ಲಿ ನೋಡಿ ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ ಇದು ರಫ್ ವರ್ಕು ಇದು ಬರೆಯೋಕ್ಕೆ ಹೋಗ್ಬೇಡಿ ಎಕ್ಸಾಮಲ್ಲಿ ಅರ್ಥ ಆಗ್ತಿದೆಯಲ್ವಾ ಇದು ಮತ್ತು ಇದು ಏನು ಇದರಲ್ಲಿ ಪೆನ್ಸಿಲಲ್ಲಿ ಬರೆದು ಬೇಕಿದ್ರೆ ಕ್ವಶನ್ ಪೇಪರಲ್ಲಿ ಅಳಿಸ್ಬಿಡಿ ಇಲ್ಲಾಂದರೆ ಆನ್ಸರ್ ಶೀಟಲ್ಲೇ ಪೆನ್ಸಿಲಲ್ಲಿ ಬರೆದು ಅಳಿಸ್ಬಿಡಿ ಸೊಲ್ಯೂಷನ್ನು ಇಲ್ಲಿಂದ ಇಲ್ಲಿ ಗಂಟ ಇರಬೇಕು ಗೊತ್ತಾಗ್ತಿದೆಯಲ್ವಾ ಥ್ಯಾಂಕ್ ಯು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್